ದಿಲೀಪ್ ಜಿ, ಈಗ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕಠಿಣ ಸಜೆ, ಸಾದಾ ಸಜೆ, ಜೀವಾವಧಿ, ಮರಣದಂಡನೆ, ಜುಡಿಷಿಯಲ್ ಕಸ್ಟಡಿ, ಸಾಕಷ್ಟು ಡಿಫ್ರೆನ್ಸ್ಗಳಿದೆ ಇದೆಲ್ಲ. ಈಗ ಈ ವ್ಯಕ್ತಿ ಇರೋದು ಜುಡಿಷಿಯಲ್ ಕಸ್ಟಡಿಯಲ್ಲಿ. ಹೌದು. ಈ ಜುಡಿಷಿಯಲ್ ಕಸ್ಟಡಿ ಅನ್ನೋ ಒಂದು ಸಬ್ಜೆಕ್ಟ್ ಬಗ್ಗೆ ನಾನು ಮಾತಾಡ್ತೀನಿ. ಈ ಸಬ್ಜೆಕ್ಟಲ್ಲಿ ನಾನು ಇದನ್ನು ತಿಳುವಳಿಕೆಗೋಸ್ಕರ ಕೇಳ್ತಾ ಇದ್ದೀನಿ, ನಿಮ್ಮ ನಾಲೆಜ್ ನನಗೂ ಕೂಡ ಬೇಕು ಈ ವಿಚಾರದಲ್ಲಿ. ಒಬ್ಬ ಜುಡಿಷಿಯಲ್ ಕಸ್ಟಡಿಗೆ ಒಬ್ಬ ವ್ಯಕ್ತಿಯನ್ನು ಹಾಕಿದರೆ ಆ ಖೈದಿಗಳೊಂದಿಗಿನ ಜೀವನವನ್ನು ದೂರ ಮಾಡಿಬಿಡ್ಬೇಕು ಅಂತ ಏನಾದರೂ ಇದೆಯಾ? ಅವರು ಜೀವಾವಧಿ ಶಿಕ್ಷೆ ಅನುಭವಿಸಿಲ್ಲ, ನ್ಯಾಯಾಂಗ ಬಂಧನದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಒಂದೇ ಒಂದು 5-6 ಜನ ಇರಬಹುದು. ಆ ಮನುಷ್ಯನಿಗೆ ಏನೋ ಮಾತಾಡಬೇಕು ಅನಿಸುತ್ತೆ, ನಾನು ಸುಖಲೋಲುಪ ಜೀವನವನ್ನು ಕೊಟ್ಟುಬಿಡಿ, ಆತನಿಗೆ ಸುಖದ ಸುಪ್ಪತ್ತಿಗೆಲ್ಲ ಕೂರಿಸ್ಬಿಡಿ ಅಂತ ಹೇಳ್ತಾ ಇಲ್ಲ. ಈ ಬಹುಶಃ ದರ್ಶನ್ ಕೇಳಿರೋದ್ರಲ್ಲಿ ಇದು ಒಂದು ಆ್ಯಂಗಲ್ ಇದೆ. ಯಾರ ಹತ್ರನೂ ಮಾತಾಡೋಕ್ಕೆ ಬಿಡಲ್ಲ, ನನಗೆ ಒಬ್ಬರ ಹತ್ರನೂ ಮಾತಾಡೋಕ್ಕೆ ಬಿಡಲ್ಲ ಅಂದರೆ ಅದು ಒಂದು ರೀತಿಯಲ್ಲಿ ಆ ಮನುಷ್ಯನಿಗೆ ಅದೊಂಥರ ಆಲ್ರೆಡಿ ಡಿಸೈಡ್ ಮಾಡಿ ಪನಿಷ್ಮೆಂಟ್ ಕೊಟ್ಟಂಗ, ಅಥವಾ ಇಲ್ಲ ರೀ ಜುಡಿಷಿಯಲ್ ಇವೆಲ್ಲ ಬರ್ತವೆ ಅಂತಿದೆಯಾ ಅಂತ. ನೋಡಿ, ಜೈಲ್ ಮ್ಯಾನ್ಯಲ್ ಪ್ರಕಾರ ನೀವೊಬ್ಬ ಆರೋಪಿತನಿಗೆ ಅಂದರೆ ಅಂಡರ್ ಟ್ರಯಲ್ ಪ್ರಿಸನರ್ ಅಥವಾ ಯಾರು ಇವಾಗ ಟ್ರಯಲ್ ಪೆಂಡಿಂಗ್ ಇದೆ ಅಂಥವರಿಗೆ ಏನೇನು ಕೊಡಬೇಕು ಅನ್ನೋದು ಅದರಲ್ಲೇ ಸ್ಪಷ್ಟವಾಗಿ ಉಲ್ಲೇಖನೆ ಇದೆ. ಓಕೆ. ಸೊ ನಾನು ಎಲ್ಲರ ಜೊತೆ ಮಾತಾಡಬೇಕು, ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ವಾಯು ವಿಹಾರ ಮಾಡಬೇಕು, ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ಅಂತಂದ್ರೆ ಸೊ ಅವ್ರನ್ನ ನಾವು ಜುಡಿಷಿಯಲ್ ಕಸ್ಟಡಿಯಲ್ಲಿ ಇಡೋಂಥ ಅವಶ್ಯಕತೆನೇ ಇಲ್ಲ. ಆಚರಣೆ ಬಿಟ್ಬಿಡ್ಬೋದು. ಸೊ ಆದ್ರೆ ಎಲ್ಲ ಆರೋಪಿತರು ಕೂಡ ಇನ್ನೋಸೆಂಟೇ. ಹೌದು. Until unless the guilty has been proved by the prosecution, every accused is the innocent. Here, Darshan also innocent. Okay. Now, there is ಇವಾಗ ನಿನ್ ಟರ್ನ್ ಇದೆ, ನಿನ್ನ ಅಡ್ವೊಕೇಟ್ ಇದ್ದಾರೆ, ವಿಟ್ನೆಸ್ ಬರ್ತಾರೆ. ಅಟ್ ಲೀಸ್ಟ್ ಎಷ್ಟು ಜನ ವಿಟ್ನೆಸ್? ಒಂದು 10 ಜನ ಆಗ್ತಾರೆ, 5 ಜನ ಆಗ್ತಾರೆ ಮೆಟೀರಿಯಲ್ ವಿಟ್ನೆಸ್. ಅವ್ರನ್ನ ನೀನು ಡಿಸ್ಪ್ರೂವ್ ಮಾಡಿ ಯು ಹ್ಯಾವ್ ನಾಟ್ ಕಮಿಟೆಡ್ ಎನಿ ಅಫೆನ್ಸ್ ಅಂತ ಹೇಳ್ಬಿಟ್ಟು. ಓಕೆ. ಸೊ ಇಮಿಡಿಯೇಟ್ ಯು ಫೈಲ್ ಅ ಬೇಲ್ ಅಪ್ಲಿಕೇಶನ್. ಸುಪ್ರೀಂ ಕೋರ್ಟ್ ಹೇಳಿಲ್ಲ ನೀನು ಬೇಲ್ ಅಪ್ಲಿಕೇಶನ್ ಹಾಕ್ಬೇಡ ಅಂತ ಹೇಳ್ಬಿಟ್ಟು, ಅಥವಾ 1 ವರ್ಷ ಬಿಟ್ಟು ಹಾಕು ಅಂತಾನೂ ಹೇಳಿಲ್ಲ. ಈ ಬೇಲ್ ಅಪ್ಲಿಕೇಶನ್ ಹಾಕೋದು ಒಬ್ಬ ಆರೋಪಿತನ ಹಕ್ಕು. ಅಂದ್ರೆ ಸಕ್ಸೆಸಿವ್ ಬೇಲ್ ಪಿಟಿಷನ್ ಇಸ್ ನಾಟ್ ಮೇಂಟೈನಬಲ್ ಅನ್ಲೆಸ್ ದೇರ್ ಇಸ್ ಎ ಚೇಂಜ್ ಸರ್ಕಮ್ಸ್ಟೆನ್ಸ್ ಅಂತ ಹೇಳ್ತಾರೆ. ವಾಟ್ ಇಸ್ ಚೇಂಜ್ ಸರ್ಕಮ್ಸ್ಟೆನ್ಸ್? ಇವಾಗ ನಾವು ಮೆಟೀರಿಯಲ್ ವಿಟ್ನೆಸ್ ಎಕ್ಸಾಮಿನ್ ಮಾಡಿದೀವಿ, ಅದ್ರಲ್ಲಿ ನನ್ನ ಮೇಲೆ ಏನೋ ಆರೋಪ ಇಲ್ಲ. ಮೋಸ್ಟ್ಲಿ 161 ಸ್ಟೇಟ್ಮೆಂಟ್ ಅಲ್ಲಿ ಆರೋಪ ಇರುತ್ತೆ. ಕಾಂಟ್ರಡಿಕ್ಟರಿ ಟು 161 ಸ್ಟೇಟ್ಮೆಂಟ್ ಯಾರೋ ಎವಿಡೆನ್ಸ್ ಬಂದಿದ್ರೆ ಯಾಕಂದ್ರೆ ಇನ್ನೋಸೆಂಟ್ ಅಲ್ವಾ? ಸೊ ಅದ್ರ ಬೇಸಿಸ್ ಮೇಲೆ ಅವ್ರು ಕ್ರಾಸ್ ಮಾಡಿರ್ತಾರೆ. ಸೊ ಅಂದ್ರೆ ಡಿಸ್ಪ್ರೂವ್ ಮಾಡ್ಲಿಕ್ಕೆ. ಸೊ ಹಿ ಕ್ಯಾನ್ ಆಲ್ಸೋ ಫೈಲ್ ಅ ಬೇಲ್ ಅಪ್ಲಿಕೇಶನ್ ಇಮಿಡಿಯೇಟ್ಲಿ. ಇವನ್ ಆಫ್ಟರ್ 1 ಮಂತ್ ಆದ್ಮೇಲೆ ಹಾಕ್ಬೋದು, 2 ಮಂತ್ ಆದ್ಮೇಲೆ ಹಾಕ್ಬೋದು, 3 ಮಂತ್ಸ್ ಆದ್ಮೇಲೆ ಹಾಕ್ಬೋದು. ಸೊ ಸುಪ್ರೀಂ ಕೋರ್ಟ್ ಏನ್ ಹೇಳ್ತೆ, ಇನ್ ಕೇಸ್ ಏನಾದ್ರು 1 ವರ್ಷ ಆದ್ರೂ ಕೂಡ ಈ ಏನ್ ನನ್ನ ಡೈರೆಕ್ಷನ್ ಇದೆ ಟು ರೆಕಾರ್ಡ್ ದಿ ಎವಿಡೆನ್ಸ್ ಆಫ್ ಆಲ್ ದಿ ವಿಟ್ನೆಸಸ್ ಅಂತ ಸಂದರ್ಭದಲ್ಲೂ ಕೂಡ ಹಿ ಕ್ಯಾನ್ ಕಮ್ ಬ್ಯಾಕ್ ಅಂತ ಹೇಳ್ಬಿಟ್ಟು. ಓಕೆ. But it will not restrict him to file a bail application immediately if there is any change circumstance. ಲೋಕೇಶ್ವರ್ ಸರ್, ಇದೇ ದರ್ಶನ್ ಬೇಲ್ ಅರ್ಜಿ ಹಾಕಬೇಕಾದ್ರೆ ಬೇರೆ ಆರೋಪಿಗಳು ಛೇಡಿಸ್ತಾ ಇದ್ದಾರೆ, ನನಗೆ ಪ್ರಾಣ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳ್ತಿರೋದಿಲ್ಲಿ. ಈಗ ಆಚೆ ಈಗ ಲೋಕೇಶ್ವರ್ ಸಾರು ಒಂದು ಠಾಣಾಧಿಕಾರಿ ಇರ್ತಾರೆ, XYZ ಅನ್ನೋ ಪ್ರಶ್ನೆ ಒಬ್ಬ ವ್ಯಕ್ತಿ ಬರ್ತಾನೆ, ಸರ್ ನನಗೆ ಇವನು ಸಾಯಿಸ್ಬಿಡ್ತೀನಿ ಅಂತ ಹೇಳ್ದ, ರೋಡಲ್ಲಿ ಬಂದಿದ್ದ, ನನಗೆ ಚಾಕು ತೋರಿಸ್ತಾ, ನನಗೆ ಗನ್ ತೋರಿಸ್ಬಿಟ್ಟ, ಮಚ್ಚಿ ತೋರಿಸ್ತಾ, ನನಗೆ ಜೋರಾಗಿ ನನಗೆ ಹೆದರ್ಸ್ಬಿಟ್ಟಿದ್ದಾನೆ ಸರ್ ಅಂತ ಹೇಳ್ತೀನಿ. ಓಕೆ, ಹೌದೇನಪ್ಪ, ಯಾವಾಗ ಬಂದಿದ್ದ, ಯಾವ ಗಾಡೀಲಿ ಬಂದಿದ್ದ, ಗಾಡಿ ನಂಬರ್ ಏನು, ಯಾವ ಥರ ಇದ್ದ, ಅವನ ಹೆಸರು ಗೊತ್ತಾ, ಏನು ಗೊತ್ತಾ, ನೀವು ಲೋಕೇಶ್ವರ ಸರ್ ಕೇಳ್ತೀರಿ ಠಾಣಾಧಿಕಾರಿಗಳು. ಈಗ ದರ್ಶನ್ಗಲ್ಲಿ ಯಾರೋ ನೀನು ಮುಗಿಸ್ಬಿಡ್ತೀವಿ ಕಣೋ, ನೀನು ಎತ್ಬಿಡ್ತೀವಿ ಕಣೋ, ಹಾಗೆ ಮಾಡಿಬಿಡ್ತೀವಿ, ಹೀಗೆ ಮಾಡಿಬಿಡ್ತೀವಿ ಅಂತ ಒಂದಷ್ಟು ಕೈದಿಗಳ ಗುಂಪ ಬಂದು ಹೇಳ್ಬಿಟ್ಟಿದ್ರೆ ಏನು ಸಾಕ್ಷಿ ಕೊಡ್ಬೇಕು ದರ್ಶನ್ ಇವಾಗ ಈ ಕೇಸ್ಗೆ? ಪ್ರಾಣ ಬೆದರಿಕೆ ಎಲ್ಲಪ್ಪ ಆಯಿತು ಅಂತ ಹೇಳಿದ್ರೆ ಏನು ಹೇಳ್ಬೇಕು? ಇದಕ್ಕೆ ಸನ್ನೆ ಮಾಡಿರ್ಬೋದು, ಬೈದ್ಬಿಟ್ಟು ಹೋಗ್ಬಿಟ್ಟಿರ್ಬೋದು ಅವರು. ಏನ್ ಸಾಕ್ಷಿ ಕೊಡೋದಕ್ಕೆ ದರ್ಶನ್ ಇದಕ್ಕೆ? ನೀವು ಏನ್ ಕೊಡೋದು ಅದೆಲ್ಲ ಆಮೇಲೆ ಪೊಲೀಸ್ ಅವರು ತನಿಖೆಯಲ್ಲಿ ನೋಡ್ತಾರೆ. ಫಸ್ಟ್ ನೀವು ಕಂಪ್ಲೇಂಟ್ ಮಾಡಿದೀರಾ? ಪ್ರಶ್ನೆ, ಜೈಲ್ ಅಥಾರಿಟೀಸ್ಗೆ ಕಂಪ್ಲೇಂಟ್ ಮಾಡಿದೀರಾ? ಈ ತರ ನನ್ಗೆಲ್ಲ ತೊಂದರೆ ಮಾಡ್ತಾವನೆ ಇಂಥವ್ರು. ಸರ್, ಇಡೀ ಜೈಲ್ ಅಧಿಕಾರಿಗಳು ನನಗೆ ಪ್ರತಿಕೂಲವಾಗಿದ್ದಾರೆ, ನನ್ನ ಪರವಾಗಿಲ್ಲ, ಅವರು ನನ್ನ ಮೇಲೆ ಜಿದ್ದು ಸಾಧಿಸ್ತಾ ಇದ್ದಾರೆ. ಅವರು ನನಗೆ ಹಾಸಿಗೆನೆ ಕೊಡ್ಲಿಲ್ಲ, ದಿಂಬೆ ಕೊಡ್ಲಿಲ್ಲ, ಅವರು ನನ್ನ ಫ್ಯಾಮಿಲಿ ಬಂದ್ರೆ ಮೀಟ್ ಮಾಡಕ್ಕೆ ಸರಿಯಾಗಿ ಬಿಡ್ತಿಲ್ಲ, ಇವ್ರು ನನ್ನ ಹವಾಲು ಕೇಳ್ತಾರ ಸ್ವಾಮಿ ಅಂತ ಕೇಳ್ಬೋದಲ್ಲ ದರ್ಶನ್? ಅದನ್ನ ಆಗಿದೆ. ನೀವು ಅಲ್ಲಿ ವರದಿ ಅವ್ರ ರಿಲೇಟಿವ್ಸ್ ಭೇಟಿ ಆದಾಗ ಅವ್ರಿಗೆ ಹೇಳಿ ಅವ್ರ ಕಡೆಯಿಂದ ನಾನು ಕಂಪ್ಲೇಂಟ್ ಸಂಬಂಧಪಟ್ಟ ಅಥಾರಿಟಿ, IR ಅಥಾರಿಟಿ ಇದಾರಲ್ಲ ಜೈಲ್ಗೆ ಕೊಡ್ಬೋದಲ್ಲ? ಯಾಕೆ ಕೊಡ್ಬಾರ್ದಿತ್ತು ಅವ್ರ ಮನೆಯವರು? ನಮ್ಮ ಯಜಮಾನ್ಗೆ ಎದುರಿಸ್ತಾವನಂತ ಇಂಥವ್ನು ಹಿಂಗೆಲ್ಲ ಆಗಿದೆ ಅಂತ ಪೊಲೀಸ್ ಜೈಲವರು ಆಕ್ಷನ್ ಅಂತಿಲ್ಲ, ನೀವಾರು ತಗೊಂಡ ಹೋಗಿ ಕಂಪ್ಲೇಂಟ್ ಕೊಡ್ಬೋದಿತ್ತಲ್ಲ. ಆ ಅವಕಾಶ ಅವ್ರಿಗೆ ಇದೆಯಲ್ಲ, ಇವ್ರು ಪತ್ರ ಬರೆಯಕ್ಕೆ ಅವಕಾಶ ಇದೆಯಲ್ಲ, ಒಳಗಿಂದ ಪತ್ರನ ಪೋಸ್ಟ್ ಮಾಡಕ್ ಅವಕಾಶ ಇದೆಯಲ್ಲ ರಮಕ್ಕ. ಅರ್ಥ ಆಯ್ತು ಸರ್, ಅರ್ಥ ಆಯ್ತು. ಯಾಕೆ ಮಾಡಿಲ್ಲ ನೀವು?
ಏನು ಮಾಡಿಲ್ಲ, ಸುಮ್ಮನೆ ಕೋರ್ಟ್ ಅಪ್ಲಿಕೇಶನ್ ನಲ್ಲಿ ತೋರ್ಸಿದ್ರೆ ಹ್ಮ್ ಕೋರ್ಟ್ ಅದನ್ನೇ ಕೇಳೋದು, ಏನಿದೆ ಅಂತ ಎವಿಡೆನ್ಸಸ್ ನಿಮ್ಗೆ ತೊಂದರೆ ಆಗಿರೋದು, ಮಾಡೋದಕ್ಕೆ ಏನ್ ಮಾಡಿದೀರಾ ಎಫರ್ಟ್, ಯಾಕೆ ನೀವು ಲೋಕಲ್ ಅಥಾರಿಟೀಸ್ ನ ಅಪ್ರೋಚ್ ಮಾಡಿಲ್ಲ, ಹ್ಮ್ ಯಾಕೆ ಆಕ್ಷನ್ ಅವ್ರು ತಗೊಂಡಿಲ್ಲ, ಅದೆಲ್ಲ ಆ ಪ್ರಶ್ನೆ ಇದೆ ಅಲ್ಲಿ ಚರ್ಚೆಯಲ್ಲಿ. ಹ್ಮ್ ಅದಕ್ಕೆ ಕೋರ್ಟ್ ನಂಬಿರೋದಿಲ್ಲ. ಆಮೇಲೆ ತಲ್ದಿಂಬು ಅದ್ರದ್ದೆಲ್ಲ ಆಲ್ರೆಡಿ ಡಿಸೈಡ್ ಆಗಿದೆ, ಮ್ಯಾನ್ಯಲ್ ಅಲ್ಲಿ ಏನೈತೆ ಅದು ಕೊಡ್ತಾರೆ, ಮ್ಯಾನ್ಯಲ್ ಅಲ್ಲಿ ಇಲ್ಲ ತಲ್ದಿಂಬು ಕೊಡೋದು ಅಲ್ಲಿ, ಹಾಸಿಗೆ ಕೊಡೋದು ಅಲ್ಲಿ. ಹ್ಮ್ ಮತ್ತೆ ಅದನ್ನೇ ನೀವು ಕೇಳಿದ್ರೆ ಕೋರ್ಟ್ ಏನ್ ಮಾಡುತ್ತೆ? ಓಕೆ ಹ್ಮ್ ಇದು ಅದನ್ನ ಹೇಳಿದ್ ನಾನು, ಈ ಸಿಲ್ಲಿ ರೀಸನ್ಸ್ ಗಳು ಅದ್ ಯಾರು ಗೈಡ್ ಮಾಡ್ತಾ ಇದಾರೋ ಗೊತ್ತಿಲ್ಲ. ಹ್ಮ್ ಸ್ವಲ್ಪ ತಾಳ್ಮೆ ಆಗಿ ಅವರು ಅಲ್ಲಿ ಎಲ್ಲಾರನ್ನು ಸರಿದೂಗಿಸ್ಕೊಂಡು ಸಾಲ್ವ್ ಮಾಡ್ಕೊಳೋದ್ ಬಿಟ್ಟು ಹ್ಮ್ ಇದನ್ನ ಸುಮ್ನೆ ಜನಗಳಲ್ಲಿ ನಂಬಿಕೆ ಬರ್ದಂಗೆ ಈಗ ಆಗಿದೆ. ಕೋರ್ಟ್ಗಂತೂ ಹೋಗ್ಬಿಟ್ಟಿದೆ ನಂಬಿಕೆ. ಓಕೆ ಇವ್ ಯಾರು ಸೀರಿಯಸ್ ಆಗಿ ತಗಂತಾ ಇಲ್ಲ ಈಗ. ಫೈನ್ ಫೈನ್